ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್ಸ್. ಏನು ವ್ಲಾಗ್ ಅಂತ ತಮ್ಮನೇಲಿ ಏನು ನೋಡಬೇಡಿ, ಹಾಗೆ ಗೊತ್ತಾಗುತ್ತೆ. ಇವತ್ತು ನಮ್ಮಣ್ಣ ಮದುವೆಯಾಗಿ 1 ವರ್ಷ ಆಗಿದೆ. 27 ಅಕ್ಟೋಬರ್ 2024 ಮದುವೆ ಆದರು. ಸೊ ಇವತ್ತಿಗೆ 1 ವರ್ಷ ಮುಗಿದಿದೆ. ಸೊ ಇನ್ನೂ 100 ವರ್ಷ ಬಾಳಲಿ ಅಲ್ವಣ್ಣ, ಚೆನ್ನಾಗಿ ಖುಷಿಯಾಗಿ 100 ವರ್ಷ ಒಟ್ಟಿಗೆ ಒಂದು ನೆಕ್ಸ್ಟ್ ವರ್ಷ ಕೊಟ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಚೆನ್ನಾಗಿರಲಿ. ಸೊ ಈ ವರ್ಷ ಮೊದಲನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ನಿಖಿಲ್ ರವೀಂದ್ರ ಅವರು. ನಮ್ಮದು ಏನೂ ಇಲ್ಲ, ಇದೆಲ್ಲ ನಿಖಿಲ್ ಅವರ ಪ್ಲ್ಯಾನು, ಸರ್ಪ್ರೈಸು. ಸೊ ಏನು ಸರ್ಪ್ರೈಸ್ ಅಂತ ನೀವು ಕಾದು ನೋಡಿ, ಮಧುನು ಕಾದು ನೋಡ್ತಾಳೆ. ಸೈಲೆಂಟಾಗಿ ಬಂದು ಪ್ಲ್ಯಾನ್ ಆಗ್ತಾ ಇದ್ದೀವಿ ನೀನು. ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದೆ? ಅನಿಸಿಕೆ ಫುಲ್ ಬ್ಲ್ಯಾಂಕ್ ಆಗೋಗಿದ್ದೀನಿ. ನಾನು ನೈಟ್ ಇವಾಗ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಎಲ್ಲ ಕೇಕೆಲ್ಲ ತರಿಸಿ ನಂಗೆ ಇವಳು ಹೇಳೋವರೆಗೂ ನಂಗೆ ಐಡಿಯಾನೇ ಇಲ್ಲ ಏನೋ ಅಂತ ಈ ಥರ ಆಚೆ ಮಾಡ್ತಾಯಿದ್ದಾರೆ ಅಂತ. ಟು ಬಿ ಹಾನೆಸ್ಟ್ ನಂಗೆ ನಿಜವಾಗ್ಲೂ ಇರಲಿಲ್ಲ, ಏನಂತ ಈಗಲೂ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀನಿ, ಅದೇ ಸುಮ್ಮನೆ ಯೋಚನೆ ಮಾಡಿಕೊಂಡು ಏನು ಮಾಡೋರು ಇವರು, ಯಾವ ಗ್ಯಾಪಲ್ಲಿ ಮಾಡೋದು. ಅದಕ್ಕೆ ಕಾರಲ್ಲಿ ಸಾಂಗು ಹಾಕಿಲ್ಲ, ಇಲ್ಲೇ ಹೋದ್ರೆ ಸಾಂಗ್ ಹಾಕೊಳ್ಳು, ಸಾಂಗು ಹಾಕಿಲ್ಲ. ಅರ್ಧ ಗಂಟೆಯಿಂದ ಸೈಲೆಂಟಾಗಿ ಬರ್ತವ್ರೆ. ಏನಾದ್ರು ಅನ್ನಿಸ್ತಿದ್ಯಾ? ಏನು ಮಾಡ್ತಾರೆ ಯಜಮಾನ್ರು ಮಾಡಿದ್ದ ನೀನು ಮಾಡ್ತಾ ಇರೋದ? ನಾನು ಏನೂ ಮಾಡಿಲ್ಲಪ್ಪ. ನೀನು ಸುಳ್ಳು ಹೇಳ್ಬೇಡ, ಹೇಳು. ಏನೂ ಮಾಡಿಲ್ಲ. ಆದರೂ ಸೇರಿ ಮಾಡಿರ್ತೀರಿ, ಯಾರು ಮಾಡಿದ್ರೇನು ಬಿಡಿ. ಸೊ ಏನು ನನಗೂ ಐಡಿಯಾ ಇಲ್ಲ. ಬರ್ಡೇ ಅಂದರೆ ಏನೋ ಒಂದು ಗೆಸ್ ಮಾಡ್ಬೋದು. ಆ್ಯನಿವರ್ಸರಿ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಆ್ಯನಿವರ್ಸರಿ. ಸೊ ರೌಂಡ್ ಹೊಡೆದಿದ್ದ ಕಡೆನೇ ಹೊಡಿತಾ ಇದ್ದೀವಿ. ಓಕೆ, ಇವಾಗ ನೋಡುವ ಏನದು ಕಾತುರದಿಂದ ನಾನು ಹಲೋ ಆಯ್ತಾ? ಇನ್ನೇನಕ್ಕೆ ನಾಳೆ ಫ್ರೀ ಮಾಡ್ಕೋ, ಏನು ಪ್ಲಾನ್ ಇಟ್ಕೋಬೇಡ ಅಂದಿದ್ದು ಸುಮ್ಮನೆ ಅದು ನಿಂಗೆ ಖುಷಿ ಆಗಲಿ ಅಂತ ಫಾರ್ ದಿ ಫಸ್ಟ್ ಟೈಮ್. ಮುಚ್ಚಬೇಕಂತ ಮುಚ್ಚಪ್ಪ ಕಣ್ಣ. ಯಾರು ಅಮ್ಮ? ನಾನೇ ಮುಚ್ತೀನಿ. ಕಣ್ಣು ಮುಚ್ಚಿ ಕಾಡೆಗೂಡೆ. ಏನು ಅನ್ನಿಸ್ತಿದೆ ಮಧು ನಿನಗೆ? ಇಲ್ಲಿ ದೇವೇಗೌಡ ಸರ್ಕಲ್ ಹತ್ರ ಕರ್ಕೊಂಡು ಬಂದವ್ರೆ. ಈ ಕಡೆ ಯಾವತ್ತೂ ನಾವು ಬಂದೇ, ಅಂದರೆ ಈ ಥರ ಸೆಲೆಬ್ರೇಷನ್ಸ್ ಅದು ಇದು ಅಂತ ಎಲ್ಲ ಅಷ್ಟು ಐಡಿಯಾ ಇಲ್ಲ ನನಗೆ. ಹಂಗಂತೀಯ? ನಮ್ಮ ಕೆಸಪುರ ಬಾಯ್ಸ್ ಬಂದವ್ರೆ ಅನ್ನೋದೊಂದು ಗೊತ್ತು, ವಿನೋದ್. ಟು ಬಿ ಹಾನೆಸ್ಟ್. ಅಯ್ಯೋ ಇದೇ ಹಿಮಾಲಯ ಪರ್ವತ ಹತ್ತಿಸ್ತವ್ರೆ. ಈಗ ಹಿಂಗೆ ಡೈರೆಕ್ಟ್ ಬಿಟ್ಟ ಚಾಮುಂಡಿ ಬೆಟ್ಟ. ಸ್ವಾತಿ ಫಸ್ಟ್ ನೀನು ಇಡೀ ನೀನು ಬಿಡು, ಮುಚ್ಕೋತೀನಿ ನಿಶಾ. ದೇವ್ರ ಕೈ ನನ್ನ ಒಬ್ರದೇನೆ ಆ್ಯನಿವರ್ಸರಿ, ನಿಮ್ದು ತಾನೇ? ನನಗೆ ಗೊತ್ತು ಕಣೆ. ಕಣ್ಣು ಮುಚ್ಚಬೇಕಂತ ಪಾಪ ಮುಚ್ಚಿದ್ದೀನಿ. ಬೇಡ, ನಾನೇ ಹಂಗೆ ಮುಚ್ಕೋತೀನಿ. ಬಾಯ್. ಈ ಕಡೆ ಹೋಗ್ಬಿಡು ಬನ್ನಿ. ಮಧು, ಮಹೇಶ್ವರಿ, ಇನ್ನು 3 ನಿಮಿಷ ಇದೆ. ನೀವೇನು 12 ಗಂಟೆಗೆ ಮದುವೆ ಆಗಿದ್ರಾ? ಅಲ್ಲ, ಅವತ್ತಿನ ದಿನ ಅಲ್ವಾ? ಇನ್ನು 4 ನಿಮಿಷ ಕಾಯ್ತೀಯಾ? ಓಕೆ, ನಮ್ಗೇನಿಲ್ಲ. ಇಲ್ಲ. ಹಾಂ ಏನು ಹಂಗೆ ಬಿಡಕ್ ಭಯ ಐತೈತೆ ಗುರು. ಏನು ಮಾಡ್ತೀಯಾ? ಕಂಡ್ಬಿಡ್ತೀಯಾ? 12 ಗಂಟೆ ಆಗಲಿ. 4 ನಿಮಿಷ ಕಣ್ಣು ಮುಚ್ಕೊಂಡಿರ್ತೀಯಾ? ಆಯ್ತು ಕಣೆ ಬಿಡು. ಆಯ್ತು, 4 ನಿಮಿಷ ಕಣ್ಣು ಮುಚ್ಕೊಂಡಿರ್ತಾಳೆ, ಆಮೇಲೆ ಸಿಗದ. 12 ಗಂಟೆ 27ನೇ ತಾರೀಕು ಆಗಲೇಬೇಕು ಅಂತ 3 ನಿಮಿಷ ಕಣ್ಣು ಮುಚ್ಕೊಂಡಿರುವ ಮಧುಶ್ರೀ ಅವರಿಗೆ ಜಯವಾಗಲಿ. ಥ್ಯಾಂಕ್ ಯು. ಅವತ್ತೇ ಅಲ್ವಾ ನನ್ನ ಪತಿ ದೇವ್ರು ನಂಗೆ ತಾಳಿ ಕಟ್ಟಿದ್ದು. ಎಸ್. ಯಾರ್ಯಾರು ಬಂದಿರ್ಬೋದು? ಕೆಸಪುರ ಬಾಯ್ಸ್, ವೆಂಕಿ, ಪದ್ದು, ಆಮೇಲೆ ಅರ್ಪಿತಕ್ಕ, ಭಾವ, ಮದನ್ ಗೊತ್ತಿಲ್ಲ, ಇನ್ವೈಟ್ ಮಾಡಿ.
ಬಿಡಕ್ಕೆ ಆಗ್ತಿಲ್ಲ. ಬಿಡು. ಏನಿದು? ಅಲ್ಲಿ ಆಕ್ಟ್ ಇದು ಅಂತ ಹಾಕೋರು ನೋಡು ಬೋರ್ಡ್ ಮೇಲೆ ಎಲ್ಲಿ? ಕೆಳಗಡೆ ಮಧ್ಯದಲ್ಲಿ. ಓಪನ್ ಮಾಡೋ ನೋಡೋದ. ನನ್ಗೆ ಢಗ್ 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 ಢಗ್. ಬಾ. ಜೋರಾಗಿ ಹಿಡಿ. ಇರಿ ಇರಿ, ಎಳಿ ಎಳಿ ಎಳಿ. ಹೊಡೀರಿ, ಚಪ್ಪಾಳೆ. ಆಯ್ತು ಅನ್ಕೋತೀರಿ. ಇಲ್ಲ ಇಲ್ಲ ಇನ್ನು. ಸ್ಟಾರ್ಟ್ ಮಾಡು. ನಡಿ ಹೋಗೋಣ. ಏನು? ಏನಿಲ್ಲ, ನಡೀರಿ ಹೋಗೋಣ ಲಾಂಗ್ ಡ್ರೈವ್. ಯಾರಿಗಿಲ್ವೋ? ಅಜ್ಜಿಗೆ. ನಿಂಗೆ ಅಲ್ಲಿ ನೋಡು, ತಗೊಳ್ಬಿಟ್ಟು ಸೈಡಲ್ಲಿ ಹೋಗಿ ನಿಂತಿರೋದು. ಏನು ಗೊತ್ತಾ, ಕಾರ್ ಕೀ ತಗೊಂಬಂದಿಲ್ಲ, ಮಳೆದೇ ಇಟ್ಬಿಟ್ಟು ಬಂದಿದ್ದೀನಿ. ಸೀರಿಯಸ್ಲಿ? ಸರಿ ಬನ್ನಿ ಅಲ್ಲಿ ಫಸ್ಟ್ಗೆ ಇದು ಮಾಡ್ಬಿಟ್ಟು. ಏನು ಹೇಳ್ತೀಯಾ? ಏನಿಲ್ಲ, ಖುಷಿ. ಖುಷಿ? ಗೊತ್ತಿತ್ತಾ ಇದು ಸರ್ಪ್ರೈಸ್? ಗೊತ್ತಿತ್ತಾ? ಒಂದು ತಿಂಗಳಲ್ಲಿ ಗೊತ್ತಿತ್ತು. ಓ, ನಮಗೆ ಗೊತ್ತಾಗಿದೆ ಒಂದು ವಾರ ಆಗೈತೆ. ಹೆಂಗೈತೆ ಮಮ್ಮಿ? ಸೂಪರ್. ಕಲರ್ ನಾನೇ ಕೊಡ್ಸಿರೋ ಸೊಸೆ. ನಿಮ್ದೆಲ್ಲ ಅವ್ರದ್ದೆಲ್ಲ ನಿಮ್ದೆ. ಇವ್ರನ್ನ ಕೇಳೋಣ. ಬ್ಲ್ಯಾಂಕ್ ಆಗಿದ್ರೆ ನನಗೆ ಬೈತಾಳೆ, ಪಕ್ಕ ನಂಗೆ ಬೈತಾಳೆ. ತಿರ್ಗು ಈ ಕಡೆ ತಿರ್ಗು. ಬೈದ್ಲು, ಯಾಕೆ ನಿಶಾ ಇದು ಹೇಳ್ಬೇಕು ತಾನೇ ಅಂತ. ನನಗೆ ಏನು ಗೊತ್ತೇ ಆಗ್ತಾಯಿಲ್ಲ, ತಲೆನೇ ಓಡ್ತಾ ಇಲ್ಲ ನನಗೆ. ಯಾವ ಗಾಡಿ ಅಂತ ಆದ್ರೂ ಗೊತ್ತಾಯ್ತಾ? ಹೇಳ್ದಲ್ಲ, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಎಲೆಕ್ಟ್ರಿಕ್ ಕಾರ್ ಬಂದಿದೆ. ಎಲೆಕ್ಟ್ರಿಕ್ ಇದು. ಎಸ್, ನೋಡು, ಪೆಟ್ರೋಲೇ ಹಾಕ್ಸಂಗಿಲ್ಲ ಇನ್ನು. ನಿನ್ಗೆ ಹೆಂಗ್ರೆ? ಏನಂದ್ರೆ ಮಹಾನ್ ಭಾವರು ಕಾರ್ ಕೀನೇ ತಂದಿಲ್ಲ. ಸ್ನಾನ ಮಾಡೋಣ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಆ? ಸ್ನಾನ ಮಾಡೋಣ ಅಲ್ಲೇ ಇಟ್ಬಿಟ್ಟು ಬಂದೆ. ಸರಿ ನಡೀರಿ ಅಲ್ವಲ್ಲ. ಎಸ್ ಅಣ್ಣ, ಹೇಗಿದೆ? ನೀವು ಆಗಲೇ ನೋಡಿದ್ರಿ. ಸೂಪರ್. ಚೆನ್ನಾಗಿದ್ಯಾ? ನಮ್ಮ ಭಾವನ್ ಸೆಲೆಕ್ಷನ್ನು, ನಿಮ್ಮ ಸೆಲೆಕ್ಷನ್ನು. ಇಲ್ಲಿ ಬನ್ನಿ, ಒಂಚೂರು ಲೈಟ್ ಕಾಣಿಸ್ತಿಲ್ಲ ಅಣ್ಣ, ಯಾರು ಕಾಣಿಸ್ತಿಲ್ಲ. ಹೇಗಿದೆ? ಸಗದಾಗಿದೆ. ನಾವೆಲ್ಲ ಹೋಗಿ ಒಟ್ಟಿಗೆ ನೋಡಿದ್ದು. ಮಾಡಿದ್ವಿ ಫಸ್ಟ್. ಹೇಗಿದೆ ಅಣ್ಣ? ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಸೂಪರ್. ಸೂಪರ್ ಆಗಿದೆ. ಅದ್ಬಿಟ್ಟು ಹೇಳಿ ಅಣ್ಣ. ಕಲರ್ ಎಲ್ಲ ಓಕೆ, ಸಖತ್ತಾಗೈತೆ. ಸಖತ್ತಾಗೈತಾ? ಓ ಅಣ್ಣ, ಹೆಂಗೈತೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಅಭಿಯವ್ರು ಹೇಗಿದೆ? ಸಖತ್ ಸಖತ್ತಾಗಿದೆ. ನಾನು ಬೇಡ
ಸುಮ್ಮನೆ ಕಾರ್ಗೆಲ್ಲ ಇನ್ವೆಸ್ಟ್ ಮಾಡಬಾರ್ದು, ಚಿನ್ನ ತಗೊಡು, ಬೇರೆ ಏನಾದ್ರು ಮಾಡು, ಚಿನ್ನ ಅಂತಲ್ಲ, ಸುಮ್ಮನಿರು, ಸೇವ್ ಮಾಡು ಅಂತ ಎಲ್ಲ ಹೇಳಿದೆ. ಅವ್ನು ಕೇಳಿಲ್ಲ, ನಾನು ಏನು ಮಾಡಲಿ ಹೇಳು. ನಿನ್ನ ಮಾತೆ ಕೇಳಲ್ಲ, ಕೇಳ್ತಾರೆ, ನೀನು ಹೇಳ್ಬೇಕಿತ್ತು. ಕೇಳಲಿಲ್ಲ. ಈಗೇನು ಮಾಡೋಕ್ಕಾಗಲ್ಲ, ತಗೊಂಡಾಗಿತ್ತು, ಓಡಿಸೋಣ ಇದ್ರು. ಖುಷಿ ಇಲ್ಲ ಅಂತಲ್ಲ, ಇದೆ. ಬಟ್ ಯಾಕೆ ಈಗ ಅಂತ ನೂರಾರು ಪ್ರಶ್ನೆಗಳು ಓಡ್ತಾ ಇದೆ ಅವ್ರ ತಲೆಯಲ್ಲಿ. ಅದು ಯಾಕೆ ಕೊಡ್ಸಿದ್ರು, ಅದೇ ಗಿಫ್ಟ್ ಅಂತ ಅವ್ರನ್ನ ಕೇಳಬೇಕು, ಅವ್ರ ಭಯಲ್ಲಿ. ಯಾಕೆ ಹೇಳಿ, ನನಗೂ ಆ ಕ್ವಶನ್ಗೆ ಆನ್ಸರ್ ಬೇಕು. ಚೆನ್ನಾಗೈತೆ ಗಾಡಿ. ನಿನಗೆ ನಾನು ಹೇಳ್ತೀನಿ ಅವನ ಬದಲು, ನೀನು ನಿನಗೆ ಬೇಗ ಕಾರ್ ಕಳಿಸಿದ್ದೆ. ನನ್ನ ವೈಫು ಇಂಡಿಪೆಂಡೆಂಟಾಗಿ ಒಬ್ಬಳೇ ಎಲ್ಲ ಕಡೆ ಬೆಂಗಳೂರಿಗೆ ಹೋಗಿ ಕಾರ್ ಓಡಿಸ್ಕೊಂಡು ಬರಲಿ, ನನ್ನ ಅವಾಗವಾಗ ಕರೆಯೋದು ಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ಲಿ, ನನ್ನ ತಂಗಿನೂ ಸ್ವಲ್ಪ ರೌಂಡ್ ಓಡಿಸ್ಲಿ ಅಂತೆಲ್ಲ ಇದು ಮಾಡಿಕೊಂಡು. ನಂದು ಅಂತಲ್ಲ ಗೈಸ್, ಟು ಬಿ ಹಾನೆಸ್ಟ್, ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ, ನಂದು ನನ್ನ ನಾದ್ನಿದು ಫಾರ್ ಶ್ಯೂರ್. ನಾನು ಈ ಕಾರಲ್ಲಿ ನನ್ನ ನಾದ್ನಿಗೆ ಪರ್ಫೆಕ್ಟಾಗಿ ಕಾರ್ ಓಡಿಸೋದನ್ನ ಕಲ್ತಿದ ತಕ್ಷಣ ನಂದು ಅವಳ್ದು ಅಂತಲ್ಲ, ಇಬ್ರದೂ ಡೀಲ್. ನೋ, ಇದು ನಿಂದು ಇಲ್ಲ. ನಮ್ಮ ಮನೇಲಿ ನಂದು ಅವಳ್ದು ಆ ಥರ ಎಲ್ಲ ಏನೂ ಇಲ್ಲ ಗೈಸ್, ಏನೇ ಆದರೂ ಅಷ್ಟೇ. ಅವಳ್ದು ನಂದು ಆ ಥರ ಯಾವತ್ತೂ ನಾನು ಸಪ್ರೇಟ್ ಮಾಡಿಲ್ಲ. ನಂದೆಲ್ಲ ಅವಳ್ದೆಲ್ಲ ನಂದೇ. ಓಕೆನಾ? ಡೀಲ? ಓಕೆ, ನಿಂಗೆ ಯಾವಾಗ ಬೇಕೋ ಎತ್ಕೊಂಡು ಹೋಗ್ತಾ ಇರ್ಬೋದು, ಓಡಿಸ್ತಾ ಇರ್ಬೋದು. ನಮ್ಮ ಕಾರ್. ಬನ್ನಿ ಇವಾಗ ಆ್ಯನಿವರ್ಸರಿ ಮಾಡುವ. ಈ ಫೋಟೋ ನೋಡು. ನಮ್ಮ ಪತಿ ದೇವರು ನನಗಿನ್ನ ಜಾಸ್ತಿ ಆಯುಷ್ಯು, ಆರೋಗ್ಯ ಎಲ್ಲ ಕೊಟ್ಟು, ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಇರಬೇಕು ನಮ್ಮ ಮೇಲೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಡೀಪಾಗಿ. ಇವಾಗ ಇಲ್ಲಿ ಏನು ಫೋಟೋಸ್ ಇದು ಇದರಲ್ಲಿ ನನ್ನ ಫೇವ್ರೆಟ್ ಫೋಟೋ ಯಾವ್ದಿರ್ಬೋದು ಹೇಳಿ? ಇದಕ್ಕೆ ತಾಲಿ ಕಟ್ಟೋದು ಒಂದನ್ನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಬಿಟ್ಟಿದ್ದೀನಿ. ಓ, ಚಂಪಪ್ಪ ಅವನೇ ಇಲ್ಲಿ ಕರಿಯಾ. ಎಲ್ಲ ನಿಮ್ಮ ಈವೆಂಟ್ಸ್ದು, ಹಾಗೆ ಎಲ್ಲ ಶಾಸ್ತ್ರ, ಮದುವೆ, ನಿಮ್ಮ ಆ್ಯನಿವರ್ಸರಿ, ನಿಧು ವಸ್ತ್ರದು, ಮನೆ ಪೂಜೆ, ನೀವು ಫಸ್ಟ್ ಹನಿಮೂನ್ಗೆ ಹೋಗಿದ್ದು, ಫಸ್ಟ್ ಮನೆ ದೇವ್ರಿಗೆ ಹೋಗಿದ್ದು, ಎಂಗೇಜ್ಮೆಂಟ್, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಇದು 1 ಮಂತ್ ಆ್ಯನಿವರ್ಸರಿ. ಪ್ಲಾನು ನೀನು ಹೇಳ್ತಿದ್ದಲ್ಲ ಮನೆ ದೇವ್ರಿಗೆ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ನೈಟ್ ಇವತ್ತು ಕೊಟ್ಟರೆ ನಾಳೆ ಹೋಗ್ಬೋದಲ್ಲ ಅಂದ್ಬಿಟ್ಟು ಇವತ್ತು ಮಾಡಿದ್ದೆ, ಇಲ್ಲ ಅಂದ್ರೆ ಬೆಳಗ್ಗೆ ಇವತ್ತು ಮಾಡ್ತಾ ಇದ್ದಿದ್ದು. ಆಮೇಲೆ ಇದು ನಾನು ಇವ್ರ ಬರ್ಡೇಗೆ ಸರ್ಪ್ರೈಸ್ ಕೊಟ್ಟಿದ್ದು. ಇದು ನಮ್ಮ ಮದುವೆ ಆಗಿದ್ದು ಫಸ್ಟ್ ದೀಪಾವಳಿ, ಲಾಸ್ಟ್ ಇಯರ್ ದೀಪಾವಳಿ. ಇದು ನಂದು ಲಾಸ್ಟ್ ಇಯರ್ ಬರ್ಡೇ. ಎಲ್ಲ ಇದೆ ಮದುವೆ. ಇದು ಏನು ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬಂದಿದ್ದಾಗ ಅಡುಗೆಗೆ. ಇದು ರಿಸೆಪ್ಷನ್. ಬನ್ನಿ ಕೇಕ್ ಕಟ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ. ಹಾಂ, ವೆಡ್ಡಿಂಗ್ ಆ್ಯನಿವರ್ಸರಿ. ಇವರೇ ಕೇಕ್ ಆರ್ಡರ್ ಮಾಡಿರೋದನ್ನು ನಾನು ತಂದಿಟ್ಟಿದ್ದೀನಿ. ಇವರು ಅಂದರೆ ನಾನು. ಹಾಂ, ಇವ್ರದ್ದೇನೋ ಬೇರೆ ಪ್ಲ್ಯಾನ್ ಇತ್ತು. ಪಿಂಕ್ ರೋಸು, ಪಿಂಕ್ ಕೇಕು, ಪಿಂಕ್ ಥೀಮಲ್ಲೇ ಎಲ್ಲ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಟು ಮೈ ಡಿಯರ್ ನಾದ್ನಿ. ಆ್ಯಂಡ್ ನೆವರ್ ಎಕ್ಸ್ಪೆಕ್ಟೆಡ್ ಈ ಸೆಲೆಬ್ರೇಷನ್ ಬರಲಿ. ಖುಷಿ ಆಗ್ತೈತೆ. ಇಷ್ಟು ಬೇಗ 1 ವರ್ಷ ಆಗೋಯ್ತು ಅಂತ ಅನಿಸ್ತಿಲ್ಲ. ಹೋದ್ವಾರ ಆದಂಗೆ ಅನಿಸ್ತೈತೆ. ಪಟ್ಟಂತ ಆಗೋಗಿದೆ 1 ವರ್ಷ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು.
ಇವ್ರ ಎಂಗೇಜ್ಮೆಂಟಲ್ಲೇ ಹೇಳಿದ್ದೆ 100 ವರ್ಷ ಸುಖವಾಗಿ ಬಾಳ್ಬೇಕು ಅಂತ. ಮಾಡ್ತಾ ಇದ್ದೀನಾ? ನಾನು ಹುಡುಕಿದ್ರು ಇಂಥ ಭಾವನ ಹುಡ್ಕ ಕಾಯ್ತಿತ್ತು ಇಲ್ವೋ ಗೊತ್ತಿಲ್ಲ. ನಾನೇ ಹುಡುಕೊಂಡಿದ್ದೀನಿ ನೋಡೋದಕ್ಕೆ. ಚಿಂದಂತ ಭಾವನ ಮದುವೆ ಮಾಡಿಸಿದ್ದೀನಿ. ಅಲ್ಲ, ನಾನು ಹೇಳ್ಬೇಕಾ ಡೈಲಾಗು, ಚಿಂದಂತ ಭಾವನ ನಾನು ನಿನಗೆ ಕೊಟ್ಟಿದ್ದೀನಿ. ಹೌದು, ವಯಸ್ಸು ವರ್ಷ ಬೋತ್. ಓಕೆ. ಇನ್ನೊಂದು ಉಡುಗೊರೆ. ಹುಡುಗರೇನಾ? ಹಾ, ಮತ್ತೆ ಕಡೆಯಿಂದ ಯಾರಿಗೆ? ಇಬ್ರಿಗೂವೆ? ನೀವೇ ಓಪನ್ ಮಾಡಿ. ನೀವೇ ಮಾಡಿ. ವಾವ್, ಓ ಬಾಕ್ಸ್ ಒಳಗ್ ಬಾಕ್ಸ್. ಒಂದು ಹೆಣ್ಣು ಅಂಗಡಿಲಿದೆ, ಒಂದು ಪೀಸ್ ಇದೆ. ಏನು ಇದು ತಾಲಿ ಆ ಕಡೆ ಈ ಕಡೆ ವಾಲೆ ನಮ್ಗ ಓಲೆ ಅಲ್ಲ ಅದು. ಓ ನಿಮ್ಗ? ಇನ್ನೊಂದಿದೆ, ಇನ್ನೂ ಆಗಲಿಲ್ಲ. ಆ್ಯಕ್ಚುಲಿ ನಾನು ಬರೀ ತಾಲಿ ಪೋಣಿಸಿರೋದು, ನಾನು ಇದು ಕಾಸು ಹಾಕಿಲ್ಲ ಆಚೆ ಈಚೆ. ಅದನ್ನ ಒಬ್ಸರ್ವ್ ಮಾಡಿ ಅದನ್ನ ಗಿಫ್ಟ್ ತಂದ್ಕೊಟ್ಟವ್ರು. ಎಷ್ಟು ಅದು ಮೀನಿಂಗ್ಫುಲ್ ಆಗಿದೆ ನೋಡಿ ಗಿಫ್ಟು. 1 ಇಯರ್ ಸ್ಟ್ಯಾಚು. ಥ್ಯಾಂಕ್ ಯು ಸೋ ಮಚ್. ಇದು ಹಾಕಿ ಕಳಿ. ಏನಕ್ಕೆ ಇದೆಲ್ಲ? ಅತ್ತೆಯ ಖುಷಿಗೆ ಇದಾನಲ್ಲ ದೊಡ್ಡ ಗಿಫ್ಟು. ಸಾಕು ಅಷ್ಟೇ ಅಪ್ಪ. ಯಾರಿಗೂ ಗೊತ್ತಿರ್ಲಿಲ್ಲ. ಸಿಂಗಲ್ ನಮ್ಮ ಹತ್ರ ಎಲ್ಲ ಕೇಳ್ಕೊಬಿಟ್ರು ಏನ್ ಕೊಡ್ತಾವ್ರೆ ಅಂತೆಲ್ಲ. ಅವ್ರು ತಂದಿರೋದು ಮಾತ್ರ ಯಾರಿಗೂ ಹೇಳಲಿಲ್ಲ. ನೀನ್ ಕೇಳಿದ್ಲ? ನೀನ್ ಕೇಳಿದ್ಲ? ಏನ್ ಕೊಡ್ತಾ ಇರ್ಬೋದು ಅಂತ. ಹಾ, ಹೇಳಿ ಹೇಳಿ. ನಮ್ಮಿಬ್ಬರ ಪಾರಿವಾಳ ಇವನು. ಅವರ ಲವ್ ಕನೆಕ್ಟ್ ಆಗಕ್ಕೆ ನಮ್ಮ ಪ್ರದೀಪ್ ಕೂಡ ಕಾರಣಕರ್ತರು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಬ್ರೋಕರ್ ಅಂತೆ. ಅವತ್ತು ನಮ್ಮ ನಿಕ್ಕಿಗೆ ಒಂದು ಕಿಚನ್ ಹಚ್ಚಿಸಿರ್ಲಿಲ್ಲ ಪ್ರದಿ ಅಂದಿದ್ರೆ ಇವತ್ತಿ ಆನಿವರ್ಸರಿ ಆಗ್ತಾ ಇರ್ಲಿಲ್ಲ. ಮುತ್ತು ಮುತ್ತು ನೀರಾನಿಯ ತಾಮ್ ತನತ ತೋಮ್. ಕಾರ್ಕಿ ತಗೊಬಂದ್ ಬೇವ್ರು ಬಂದಿದೆ. ಲೈಫಲ್ಲಿ ಎತ್ತಿರ್ಲಿಲ್ಲ ಅವನ ಮೇಲ್ಗಡೆ ಟ್ರಿಪ್ಲೆಕ್ಸ್ಗೆ. ವಿಶ್ ಕರೋ ಭಯ್ಯ. ನಮಸ್ಕಾರ ಭಯ. ಹ್ಯಾಪಿ ಆನಿವರ್ಸರಿ ಮುತ್ತಣ್ಣ. ಕೂತ್ಕೊಳ್ಳಿ. ಬನ್ನಿ ಬನ್ನಿ ಅಂತಾಳೆಲ್ಲ. ಹಾ, ನಿಂಗೋಸ್ಕರ ದಿಂಬೈತೆ ಒಂದು. ಇನ್ನು ಮುಂದೆ ಬೇಕಂದ್ರೆ ಇದು ಹಿರಿದು ಮುಂದಕ್ಕೆ ಅಂತ. ನೋಡ್ಸಿದ್ದೆ ಎಕ್ಸ್ಲೇಟರ್ ಅಲ್ಲೇ ಬ್ರೇಕು ಇದೆ. ಹೌದು, ಎಕ್ಸ್ಲೇಟರ್ ಅಲ್ಲೇ ಬ್ರೇಕಿಂಗ್ ಆಫ್ ಆಗುತ್ತೆ. ಹಂಗೆ ಆ ತಾರ್ ಓಡಿಸಿ ಬ್ರೇಕ್ ಮೇಲೆ ಕಾಲು ಹೋಗ್ತೈತೆ ಕಂಟ್ರೋಲ್ ಮಾಡಕ್ಕೆ. ಅಡ್ಜಸ್ಟ್ ಆಗಕ್ಕೆ ಮೆಮೊರಿ ಸೀಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಇದನ್ನ ಹಾಕೊಂಡ್ರೆ ನೀನು ಫೈಟರ್ ಜೆಟ್ ಒಳಗಡೆ ಕುತ್ಕೊಂಡಂಗೆ. ಆಕ್ಚುಲಿ ಓಡಿಸುವಾಗ ಪೈಸಾ ಕೇಳಿಲ್ಲ. ರೂಮ್ ಬಂದ್ಮೇಲೆ ನೀಟಾಗಿ ಏನೋ ಎತ್ತ ಅದೇ ಓಡ್ತಾ ಇರೋದು ತಲೆ ತುಂಬ ನನಗೆ ಏನೇನಾಗಿದೆ ಅಂತ ನೋಡುವ. ಚಂದ ಇದೆ. ಬರ್ತೀಯಾ? ನಿಶಾ ಓಡ್ಸಪ್ಪ ಅಣ್ಣ. ಸಾಕ್ಬಿಡ್ತೀನಿ ಅಣ್ಣ ಅಂದ. ಓಡಿಸ್ತಾಳೆ. ಏಕೆ ಈಗೇನು ಗ್ರಾಗತ್ತೆ ಚೆನ್ನಾಗಿಲ್ವಾ? ಬಾ. ಇದು
ಇದಿಲ್ಲ ಏನಿಲ್ಲ. ಬ್ರೇಕ್ ಹೋಗ್ಬಿಟ್ಟೆ ಹೋಗ್ಬೋದು. ನಿಧಾನ ಗೊತ್ತಾಗಲ್ಲ ಇದರಲ್ಲಿ 100ರಲ್ಲಿ ಹೋಗ್ಬಿಟ್ಟಿರುತ್ತೆ ನಿಮ್ಮ ಅಷ್ಟರಲ್ಲಿ. ವೆಜ್ ನಾನ್ ವೆಜ್ ಎಲ್ಲ ಇದೆ. ಇದೇನಿದು ವೆಜ್ಜ ನೀನು? ಸೋಮವಾರ ದಾಟ್ಬಿಟ್ಟಿದೆ 12 ಗಂಟೆ. ನಾವು ವಾ. ನಾನ್ ವೆಜ್ ಗೈಸ್. ನಾನು ಗಂಡು ಮಕ್ಳಿಗೆ ಯಾವ ಕುಲ ಗೋತ್ರ ನಕ್ಷತ್ರ ಏನೂ ಇರೋದಿಲ್ಲ. ಹಂಗೆ ಇವರು ಬಡಿಸ್ತಾ ಇದ್ದಾರೆ. ಅಂಕಲ್ ತಿಂಡಿ ಚೇಂಜ್ ಮಾಡು, ಕಲರ್ ಚೇಂಜ್ ಮಾಡು. ಡಿಜೆ ಬರುತ್ತೆ ನಮ್ಮ ಕಾರಲ್ಲಿ. ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆಗಿಲ್ಲ ಅಣ್ಣ. ಒಂದು ನಿಮಿಷ ಇನ್ನೊಂದು ಐತೆ ಇದರಲ್ಲಿ, ಅಂದ್ರೆ ಪಾರ್ಟಿ ಮೂಡ್ ಅಂತ ಐತೆ. ಕ್ರೋಮ್ ಮೂಡ್ ಅಂತ ಅದಾಕ್ಬಿಟ್ರೆ ಇವರು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇವರು ಫಾಲೋ ಮಾಡ್ಕೊಂಡು ಹೊಸದಾಗಿ ಕಲ್ತ್ಕೊಂಡು. ಮಾಡಿದಾಗ ನನಗೆ ಲೈಫಲ್ಲೇ ಫಸ್ಟ್ ಟೈಮು ನಾನು ಓಡಿಸೂ ಇಲ್ಲ, ಆದರೆ ಅಟ್ಲೀಸ್ಟ್ ಕಾರ್ ಓಡಿಸೋದು ಇದು ಮಾಡಿದ್ಮೇಲೂ ಎಲೆಕ್ಟ್ರಿಕ್ ಮುಟ್ಟೇ ಇಲ್ಲ. ಇವತ್ತೇ ಫಸ್ಟ್ ಟೈಮು ಓಡಿಸ್ತಾ ಇರೋದು. ಒಂಥರ ಏನೋ ಡಿಫ್ರೆಂಟ್ ಫೀಲಿಂಗು. ಅಡ್ಜಸ್ಟ್ ಆಗೋರ್ಗು. ಎಸ್ ಕಾರ್ ಎಷ್ಟು ಲೈನಲ್ಲಿ ಹೋಗ್ತಿದೆ ಅನ್ನೋದು. ನಾವು ಆಂಟಿನ ಕೇಳ್ರಪ್ಪ ಹೆಂಗ್ ಓಡಿಸ್ತಾ ಇದೀರಿ ಅಂತ. ಫಸ್ಟ್ ಟೈಮ್ ಕೂತಿರೋದು ನನ್ನ ಡ್ರೈವಿಂಗಲ್ಲಿ. ಒಂದು ರೌಂಡ್ ಹೋಗ್ಬೇಕು ಮದ್ರ ಜೊತೆ ಹೋದ್ರು. ಆಯ್ತು. ಹಿಂಗೈತೆ ಸೊತ್ತೆ? ಚೆನ್ನಾಗೈತೆ. ಹಿಂದೆ ಕುತ್ಕೊಳ್ಳೋಕ್ಕೂ ಒಂಥರ ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ. ಕವರ್ ಎಲ್ಲ ತೆಗ್ದ್ಬಿಟ್ರೆ ಚೆನ್ನಾಗಿರುತ್ತೆ. ಮಧುಗೌಡ ಕವರ್ ತೆಗ್ದ್ಬಿಟ್ರೆ ಹಳೇದನ್ನಂಗೆ ಆಯ್ತದೆ. ಏನೋ ಎರಡು ಸೈಡು ಇದೆ. ಏನು ವ್ಯಾನಿಟಿ ಇದು, ವ್ಯಾನಿಟಿ ಮಿರರ್ ಅದು ನಮ್ಮ ತಾರಲ್ಲೂ ಐತೆ. ಬಟ್ ಇದು ನೋಡಿ ಇದೊಂಥರ ಚೆನ್ನಾಗಿದೆ ಗೈಸ್. ನನಗೆ ತುಂಬಾ ಫೀಲ್ ಆಗ್ತಾ ಇದೆ ನಮ್ಮ ತಾರ್ ಮೂಲೆ ಹೋಗ್ಬಿಡುತ್ತೆ ಕ್ರೇಟಾ ತರ ಅಂತ. ಇಲ್ಲ ನಿಶಾ, ಎಲೆಕ್ಟ್ರಿಕ್ ಅಲ್ವಾ, ಪೆಟ್ರೋಲ್ ಯಾರು ಹಾಕ್ಸೋದು ಅದಕ್ಕೆ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಎತ್ಕೊಂಡು ನಾನು ಹೆಂಗ್ ಸ್ಕೂಟಿ ಎತ್ಕೊಂಡು ಹೋಗ್ತೀನಿ ನಂದು, ಹಂಗೆ ಈ ಕಾರು ಆಗೋಗುತ್ತೆ ಅಂತ ನನ್ನ ಅನಿಸಿಕೆ. ವಿನೋದ್ ಓಡಿಸ್ತಾವನಲ್ಲ ಅದನ್ನ ಎಮರ್ಜೆನ್ಸಿಗೆ ಎಲ್ಲ. ಸೊ ಇವಾಗ ನಮ್ಮ ಮನೆಯಲ್ಲಿ ಮೂರ್ ಆಯ್ತು. ಒಂದ್ ಕೊಟ್ಬಿಡಿ, ಏನಂತೀರಾ ನಿಖಿಲ್ ಅವ್ರೆ? ಯಾವ ಬಾಯಲ್ಲಿ ಅಂದ್ಲೋ ನಿಶಾ ಇದ್ರಲ್ಲಿ ಆಯ್ದ ಪೂಜೆಯಲ್ಲಿ ನೆಕ್ಸ್ಟ್ ವರ್ಷ ಮಧು ಕಾರ್ ಬರುತ್ತೆ ಇನ್ನೊಂದ್ ಕಾರು ಅಂತ. ಈ ವರ್ಷ ಬಂದ್ಬಿಡ್ತು. ಒಂದೇ ವರ್ಷಕ್ಕೆ ಬಂದ್ಬಿಡ್ತು. ಒಂದೇ ತಿಂಗಳಿಗೆ ಬಂದ್ಬಿಡ್ತು. ಹೇಗಿದೆ ಫೀಲು? ಅಲೆಕ್ಸಾ ಪ್ಲೇ ಪುನೀತ್ ರಾಜ್ಕುಮಾರ್ ಸಾಂಗ್ಸ್. Songs by Puneet Rajkumar on Amazon Music. ಅಲೆಕ್ಸಾ ತುಂಬಾ ಸ್ಪೀಡ್ ಇದೆ ಇದು. Pumba La Pumba, Speed Up by DJ VTDA Rua Larga and MC Magrino on Yeah, Amazon ಇದು. Music. ಯಾವ್ದಿದು? ಸೊ ಇದು ಸ್ಪೀಕರ್ ಹೆಂಗೈತೆ ಗೊತ್ತಾ? ಅಲೆಕ್ಸಾ ಇವ್ರಿಬ್ರು ಹೆಂಗ್ ನೋಡ್ಕೋ ಗೊತ್ತಾ? ಓಕೆ, ನನ್ನ ಕಲರ್ದು ಐತೆ, ನಿಮ್ ಕಲರ್ದು ಐತೆ, ಇದ್ಯಾವ್ದು ಹೊಸ ಕಲರ್ ಅಂತ ನೋಡ್ತಾ ಯಾವ್ದೋ ಬಂದ್ಬಿಟ್ಟೈತಲ್ಲ ಅಂತ ಲುಕ್ಕಂಡ್ ಪಕ್ಕಂಡೆಲ್ಲ ಹೋಗ್ತವನೆ ನೋಡಿ. ಫುಲ್ ನಿಂತಿರೋದು ನಮ್ದೇ, ನಿಮ್ದೇಯ. ಅದೇನ್ ನಮ್ದು ನಿಮ್ದು ಅಂತ ಹಿಂಗಿಡಿಸ್ತೀಯಾ? ಒಂದ್ ಮನೇಲಿ ಇದ್ಮೇಲೆ ಎಲ್ರದ್ದು ಎಲ್ಲಾನು ನಿಮ್ದೇಯ, ನಮ್ದೇಯ. ಅಣ್ಣ ನೋಡಿ ಅಲ್ಲಿ ಆ ಮೂಲೆಯಲ್ಲಿ ಪಾರ್ಕ್ ಮಾಡ್ದ. ಹೇಳು. ಎಷ್ಟು ಹೇಳೆ? ಏನು ಹೇಳಿಲ್ಲ ನೀನು. ಹೇಳಿದ್ದೀನಲ್ವಾ? ಇಲ್ಲ, ಸಾಲ್ದು. ಏನ್ ಹೇಳಿ? ಯಾವ್ದ್ರ ಬಗ್ಗೆ ಕೇಳ್ತಾ ಇದೀಯಾ? ಕಾರ್ ಬಗ್ಗೆ. ಕಾರ್ ಇಷ್ಟ ಆಯ್ತಾ? ಈ ಕಾರು ಇಷ್ಟ ಆಯ್ತಾ? ಎಲೆಕ್ಟ್ರಿಕ್ಕು, ಆಮೇಲೆ ಆಟೋಮೆಟಿಕ್ಕು ತುಂಬ ಇದೆ. ಸೊ ಏನು ಅನ್ನಿಸ್ತು ಅಂತ ಅಂದರೆ ಕಾರು ಗಿಫ್ಟು ಅದೆಲ್ಲ ಸೆಕೆಂಡ್ರಿ. ಇಷ್ಟು ಏನೋ ನನಗಿದೆಲ್ಲ ತುಂಬ ಮದುವೆ ಆಗೋಕ್ಕೂ ಮುಂಚೆನೇ ಅನಿಸಿದೆ. ಇದೊಂದು ಪಾಯಿಂಟು ಏನಂತಂದರೆ, ಅಂದರೆ ರೈಟ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ಒಂದೊಳ್ಳೆ ಫ್ಯಾಮಿಲಿ, ಒಂದೊಳ್ಳೆ ಹಸ್ಬೆಂಡು, ಗಿಫ್ಟು, ಸರ್ಪ್ರೈಸು, ಅದು ಇದು ತೊಗೊಳೋದು ಮಾಡೋದೆಲ್ಲ ಸೆಕೆಂಡ್ರಿ. ಬಟ್ ಆ ಒಂದು ಎಫರ್ಟ್ ಹಾಕ್ತಾರಲ್ಲ, ನನ್ನ ಹೆಂಡತಿ ಖುಷಿಯಾಗಿರಲಿ, ನಮ್ಮ ಅತ್ತಿಗೆ ಖುಷಿಯಾಗಿರಲಿ ಅಂತ. ಸೊ ದಟ್ಸ್ ಆಲ್ ಮ್ಯಾಟರ್ಸ್. ಆಮೇಲೆ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್, ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕೆ ಕೊಡ್ಸೋದು ಅಂತ ಈಗಲೂ ಅದು ರೆಕ್ಟಿಫೈಯೇ ಮಾಡೋಕ್ಕಾಗ್ತಾಯಿಲ್ಲ. ಯಾವ ಇದರಲ್ಲಿ ಅಂದರೆ ಯಾವ ಬೇಸಿಸ್ ಮೇಲೆ ಅವರು ರೀಸೆಂಟಾಗಿ ಯಾವಾಗಲೂ ಹೇಳ್ತಾಯಿದ್ರು, ನಾನು ತಾರ್ ಎಲ್ಲಿಂದ ನಾನು ಓಡಿಸ್ಕೊಂಡು ಬಂದೆ, ಆವಾಗ ನನ್ನ ನೋಡ್ತಿದ್ರು ನಗ್ತಿದ್ರು. ನಾನು ಅವಾಗ ಅಂದೆ, ಏನಕ್ಕೆ ನಗ್ತಾಯಿದ್ದೀರಾ? ಯಾಕಾದರೂ ಹೇಳ್ಕೊಟ್ನಿ ಅವಳಿಗೆ ಕಾರು ಅಂತ ನಗ್ತಾಯಿದ್ದೀರಾ ಅಂತ ಅಂದೆ.
ಇಲ್ಲ ನಂಗೆ ಹೇಳಕ್ ಹೋಯ್ತಿಲ್ಲ ಬಿಡಕ್ಕೂ ಹೋಯ್ತಿಲ್ಲ ಅಂತ ಅಷ್ಟ್ರಲ್ಲಿ ಮೇ ಬಿ ಕಾರ್ ಬುಕ್ ಮಾಡಿದ್ರು ಅನ್ಸುತ್ತೆ. ಯಾವಾಗ? ಈಗ ರೀಸೆಂಟ್ ಬುಕ್ ಮಾಡಿದ್ದ 3-4 ದಿನದಲ್ಲಿ ಅಷ್ಟು ಬುಕ್ ಮಾಡ್ಬಿಟ್ಟಿದ್ದ. ಆಮೇಲೆ ಒಂದ್ 2-3 ದಿವಸದಿಂದ ಒಬ್ಬೊಬ್ರೇ ನಗೋರು, ನಂಗೆ ಹೇಳಕ್ಕಾಯ್ತಿಲ್ಲ ಕಣೆ ಅಂತ ಅಂದವರು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಈಗಲೂ ಶಿವರ್ ಆಗ್ತೈತೆ ಎಲ್ಲ ಮಾತಾಡ್ತಾ ಇದ್ರೆ. ಸೊ ಮೋರ್ ದ್ಯಾನ್ ದಟ್ ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಫಸ್ಟ್ ಇಯರ್ ಆ್ಯನಿವರ್ಸರಿ ಅಂತೂ ಸಖತ್ತಾಗಿದೆ. ಆ್ಯಂಡ್ ನನ್ನ ಗಿಫ್ಟ್ಸ್ ಇನ್ನೂ ಬಾಕಿ ಉಂಟು. ಸೊ ಅದೆಲ್ಲ ಕೊಡುವ ನನ್ನ ಹಸ್ಬೆಂಡ್ಗೆ. ಅವ್ರು ಅಂದರೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀರೇನೋ ನಂಗೆ ಗೊತ್ತಿಲ್ಲ. ನನಗಿಷ್ಟ ಆಗೋದನ್ನು ಅವರು ಕೊಟ್ಟಿದ್ದಾರೆ. ಸೊ ಹೋಪ್ಫುಲಿ ನನ್ನ ಗಿಫ್ಟ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಮೈ ಯಾರು ರವೀಂದ್ರಾಸ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಗೆ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ನಮಗೂ ಅಷ್ಟೇ, ನಮ್ಮ ಫ್ಯಾಮಿಲಿಗೆ ಮಧು ಅವ್ರು ಬಂದಿರೋದು. ಏನೋ ಹೇಳಿದ್ರೆ ಇಟ್ಕೊಡ್ತಾಳೆ. ಹೇಳಿ, ಅವಳೆಷ್ಟು ಖುಷಿ ಪಡ್ತಾಳೋ ಇಲ್ಲಲೇ ಅವಳೆಷ್ಟು ಖುಷಿ ಪಡ್ತಾಳೋ ನಮ್ಮ ಫ್ಯಾಮಿಲಿಗೆ ಬಂದಿರೋದಕ್ಕೆ ಖುಷಿ ಅಂತ ಹೇಳ್ತಾಳೋ, ನಮಗೂ ಅಷ್ಟೇ. ಅವರು ನಮ್ಮ ಫ್ಯಾಮಿಲಿಗೆ ಬಂದಿರೋದು ಒಂದು ಖುಷಿಯಾದ ವಿಷಯನೇ. ಎಲ್ಲರ ಲಕ್ಕು ಕೂಡ ಚೇಂಜ್ ಆಗ್ತಾ ಇದೆ ಅವಳು ಬಂದಮೇಲೆ. ಜಾಸ್ತಿ ಮಾತಾಡ್ತೀನಿ ಇಲ್ಲ ಬಿಗ್ ವರ್ಡ್ಸ್. ಇನ್ಯಾವ ಮೊಮೆಂಟಲ್ಲಿ ಮಾತಾಡ್ತೀಯ ಹೇಳು. ಎಲ್ಲರ ಲೈಫು ಚೇಂಜ್ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಹೀಗೆ ಇರಲಿ. ಸೊ ಇವ್ರುವೆ ಇದೇ ಥರ 100 ವರ್ಷ ಚೆನ್ನಾಗಿ ನಗ್ನಗ್ತಾ ಇದ್ರೆ ಸಾಕು, ಇನ್ನೇನು ಬೇಡ. ಅಷ್ಟೇನಾ? ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಮುಗಿತಾ ಸ್ಪೀಚ್? ಮುಗಿ. ಓಕೆ, ನಮ್ಮ ಕಾರ್ ಹೇಗನ್ಸು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಗೈಸ್. ಹಾಗೆ ಎಲ್ಲರೂ ಸ್ವಲ್ಪ ಪಾಸಿಟಿವ್ ಕಾಮೆಂಟ್ಸ್ ಹಾಕಿ. ಸುಮ್ಮನೆ ಮಧ್ಯ ಹಾಕ್ಬಿಟ್ಟು ಬೇಜಾರು ಮಾಡೋಕ್ಕೆ ಹೋಗ್ಬಿಡಿ, ಆ್ಯನಿವರ್ಸರಿ ಇದನ್ನು ಅಷ್ಟೇ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಿಮಗೂ ಒಳ್ಳೇದಾಗಲಿ. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಈಗ ನಿಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್. ಅಷ್ಟೇನಾ? ಅಷ್ಟೇನಾ? ಗುಡ್ ನೈಟ್. ಓಕೆ.